7 ಸ್ಥಾನಗಳ ಪರಿಷತ್ ಚುನಾವಣೆಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಶಾಕ್ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಬಿಜೆಪಿ ಯಾವತ್ತೂ ಸಹ ಊಹಿಸಿರಲಿಲ್ಲ ಇಷ್ಟೊಂದು ನಮ್ಮ ಅಭ್ಯರ್ಥಿಗಳೇ ನಮ್ಮ ಪರ ಅಡ್ಡ ಮತದಾನವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಅಡ್ಡ ಮತದಾನದಲ್ಲಿ ಬೇಲೂರು ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರ ಹೆಸರು ಕೇಳಿಬಂದಿದೆ. ಸ್ವತಃ ಖುದ್ದಾಗಿ ಸ್ಪಷ್ಟನೆಯನ್ನು ನೀಡೋದಕ್ಕೆ ಎಚ್ ಕೆ ಸುರೇಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಮೊನ್ನೆ ದಿನ ಚುನಾವಣೆ ನಡೀತಿದೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಏನು ಬಿ ಜೆ ಪಿಯಿಂದ ಆಗಿರ್ತಕ್ಕಂಥ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹೆಸರುಗಳು ಕೇಳಿಬರ್ತವೆ. ಆ ಹೆಸರುಗಳಲ್ಲಿ ನಿಮ್ಮ ಹೆಸರು ಸಹ ಕೇಳ್ಬೋದು. ಯಾಕೆ ಸರ್ ನಿಮ್ಮ ಹೆಸರು ಕೇಳಿಬಂತು ಅಂತ? ಬಹುಶಃ ಮೊನ್ನೆ 18ನೇ ತಾರೀಕು ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಸಂಜೆ ಮತ ಎಣಿಕೆ ಮುಗಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಕೇಳಿಬಂತು ಅಂತಕ್ಕಂಥ ಸುದ್ದಿ ನನಗೆ ಗೊತ್ತಾಯಿತು. ನಮ್ಮೆಲ್ಲ ಕ್ಷೇತ್ರದ ಮತದಾರ ಬಂಧುಗಳು ಸಹ ನನಗೆ ಕರೆಯನ್ನು ಮಾಡಿದರು. ಬಹುಶಃ ನನಗೆ ಅಚ್ಚರಿ ಆಯಿತು. ಏನಪ್ಪ ಇದು, ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಕಟ್ಟಾಳು, ಸಂಘ ಪರಿವಾರದಿಂದ ಬಂದಂಥವನು, ವಿಶೇಷವಾಗಿ ತಾಯಿಗೆ ಗೌರವವನ್ನು ಕೊಡ್ತಕ್ಕಂಥ, ತಾಯಿ ಬೇರೆ ಅಲ್ಲ ಪಕ್ಷ ಬೇರೆ ಅಲ್ಲ, ಇದಕ್ಕೆ ಗೌರವ ಕೊಡ್ತಕ್ಕಂಥವ್ರ ಮೇಲೆ ಈ ಅಪರಾಧ ಬಂದಿದೆಯಲ್ಲ, ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದು ನನಗೊಂದಿಷ್ಟು ಮತ್ತು ನನ್ನ ಕ್ಷೇತ್ರ ಜನತೆಗೆ ಆಘಾತ ಆದಂಥ ಸಂಗತಿ ಆಯಿತು. ಸರ್, ನೀವು ಸಂಘ ಪರಿವಾರದಿಂದ ಬಂದಿರತಕ್ಕಂತಹ ನಾಯಕರು, ಶಿಸ್ತಿನಿಂದ ಬಂದಿರತಕ್ಕಂಥ ನಾಯಕರು, ನಿಮ್ಮ ವಿರುದ್ಧನೇ ಯಾಕೆ ಈ ರೀತಿ ಅಪಪ್ರಚಾರ ಅಂತ? ಬಹುಶಃ ನನಗೆ ದಿನೇ ದಿನೇ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು 3ನೇ ಸಲ ಜಯವನ್ನು ಗಳಿಸಿ ಜನಸಾಮಾನ್ಯರ ಜೊತೆ ಸೇರಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಗಳನ್ನೆಲ್ಲ ಒಳಗೊಂಡಂತೆ ವಿಶೇಷವಾಗಿ ದಿನನಿತ್ಯ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಬಹುಶಃ ಬೆಳಗ್ಗೆ 6ರಿಂದ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಜನಸಾಮಾನ್ಯರ ಜೊತೆ ಇರತಕ್ಕಂಥದ್ದು, ಸಂದರ್ಭ ಮೀಟಿಂಗ್ ಇದೆ ಅಂದಾಗ ಮಾತ್ರ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಆಗ್ತಾಯಿದೆ. ಅದು ಹೊರತುಪಡಿಸಿದರೆ ಜನಸಾಮಾನ್ಯರ ಜೊತೆ ಆಗುವೋಗುಗಳನ್ನ, ಅಲ್ಲಿಯ ಯಾವುದು ಅತ್ಯವಶ್ಯಕತೆ ಇರತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಇದಕ್ಕೆಲ್ಲೋ ಒಂದು ಕಡೆ ಪೂರಕವಾಗಿ ಮುಂದಿನ ರಾಜಕೀಯದ ಭವಿಷ್ಯ ಉಜ್ವಲ ಆಗ್ತಾಯಿದೆ ಅಂತಕ್ಕಂಥದ್ರಿಂದ ಬಹುಶಃ ಪಕ್ಷದ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಇದಕ್ಕೆ ಪಿತೂರಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದ್ದಂಗೆ. ನಮ್ಮ ವಿಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕಣ್ಣವರು ಏನು ವಿಪ್ಪನ್ನು ಕೊಟ್ಟಿದ್ದರು, ಯಾವ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದರು, ಅದನ್ನು ಚಾಚೂ ತಪ್ಪದಲೇ ನಾನು ಮತವನ್ನು ಚಲಾಯಿಸಿದ್ದೇನೆ. ಇದು ಈ ಥರ ಊಹಾಪೋಹಗಳನ್ನ ಕೊಡಲಿಕ್ಕೆ ಅದು ಯಾವ ಶಕ್ತಿ, ಯಾವ ಷಡ್ಯಂತ್ರ ಇದರಲ್ಲಿದೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಹಿತೈಷಿಗಳೇ ಅನಿಸುತ್ತೆ. ಬಹುಶಃ ಪಕ್ಷದ ಒಳಗೆ ಹೊರಗೆ ಇರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾನು ರಾಜಕೀಯವಾಗಿ 2005ರಿಂದ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷವೇ ರಾಜಕಾರಣಕ್ಕೆ ಹಿಂದುತ್ವ, ಸಂಘ ಪರಿವಾರ, ಅದರಲ್ಲೂ ವಿಶೇಷವಾಗಿ ಹಿಂದುತ್ವದ ಬಗ್ಗೆ ನಾನು ಅನೇಕ ಕೇಸುಗಳನ್ನ ಹಾಕಿಸ್ಕೊಂಡಿರ್ತಕ್ಕಂಥದ್ದು, ದಿನನಿತ್ಯ ಕೋರ್ಟಿಗೆ ಅಲಿತಕ್ಕಂಥದ್ದು, ನಮ್ಮ ಉಸಿರೇ ಹಿಂದುತ್ವ ಅಂತಕ್ಕಂಥದ್ದು. ಅಂಥವನ ಮೇಲೆ ಇಷ್ಟೆಲ್ಲ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ನನಗನ್ನಿಸುತ್ತೆ ಇದರ ಹಿಂದೆ ಯಾವುದೋ ಷಡ್ಯಂತ್ರ ಇದೆ ಅಂತಕ್ಕಂಥದ್ದು ಒಂದು ಕಡೆ. ಎರಡನೇದು, ಇವರಿಗೆ ನಾನು ಮತವನ್ನು ನನ್ನ ಯಾರೂ ಕೇಳಿಲ್ಲ. ವಿರೋಧ ಪಕ್ಷದ ಅಂದರೆ ಕಾಂಗ್ರೆಸ್ ಅವರಾಗಲಿ ಯಾರೂ ಸಹ ನನ್ನ ಮತವನ್ನು ನಮ್ಮ ಅಭ್ಯರ್ಥಿಗೆ ಹಾಕಿ ಅಂತ ಕೇಳಿಲ್ಲ. ಕೇಳಿದರೂ ನಾವು ಹಾಕಲ್ಲ. ಆದರೆ ಇದನ್ನು ಪಿತೂರಿನ ನಡೆಸ್ತಕ್ಕಂಥದ್ದಕ್ಕೆ ತಮಗೆಲ್ಲ ಮಾಹಿತಿನ ಕೊಟ್ಟಂಥವ್ರು ಯಾರು ಅಂತಕ್ಕಂಥದ್ದು ಒಂದು ಕಡೆ ನಾನು ನಮ್ಮ ರಾಜ್ಯಾಧ್ಯಕ್ಷರಲ್ಲಿ, ಪ್ರತಿಪಕ್ಷದ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಇದನ್ನು ಪತ್ತೆ ಹಚ್ಚತಕ್ಕಂಥದ್ದು ಆಗಬೇಕು. ಯಾರ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ, ಆರೋಪ ಹೊರಿಸೋದ್ರಲ್ಲಿ ಉರುಳಿದೆಯಾ, ಅವರ ಹಿನ್ನೆಲೆ ಏನು, ಯಾವುದೇ ಹಣಕ್ಕೆ ಆಮಿಷಕ್ಕೆ ಬಲಿಯಾಗ್ತಕ್ಕಂಥದ್ದು ನಾನಲ್ಲ. ಭಗವಂತ ನನ್ನನ್ನು ಸಮೃದ್ಧಿಯಾಗಿ ಒಂದಿಷ್ಟು ಇಟ್ಟಿದ್ದಾನೆ. ಯಾವತ್ತೂ ಸಹ ಯಾರ ಮುಂದೆ ಕೈ ಚಾಚಿ ನಿಂತ್ಕೊಳ್ತಕ್ಕಂಥ ಶಕ್ತಿಗೆ ಯಾವುದೂ ಇದಾಗಿಲ್ಲ. ಅಂಥದ್ರಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಈ ಥರ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಹ ಅದು ತಮಗೆ ನನಗಿಂತ ಮಾಹಿತಿ ಜಾಸ್ತಿ ಇರುತ್ತೆ.
ಎಲ್ಲೋ ಒಂದು ಕಡೆ ಸುರೇಶ್ ಅವ್ರನ್ನ ಮುಗಿಸೋಂತಹ ಕೆಲಸಕ್ಕೆ ಕೈ ಹಾಕಿದಾರ ಅಂದರೆ ಯಾಕಂದರೆ ಮುಂಬರುವ 2028ರ ಚುನಾವಣೆ ಅಲ್ಲಿ ಮೈತ್ರಿಯ ಒಂದು ಇದೇ ಕೋಆರ್ಡಿನೇಷನ್ ಏನಿದೆ ಅದು ಈ ಒಂದು ಆರೋಪಕ್ಕೆ ಕಾರಣವಾಗಿರ್ಬೋದಾ ಅಂತ. ಬಹುಶಃ ಇರ್ಬೋದು. ಏಕೆಂದರೆ ನಮ್ಮ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ರಿಂದ, ಹಿಂದುತ್ವ ಈ ದೇಶದಲ್ಲಿ ಉಳಿಬೇಕು ಅಂತಕ್ಕಂಥದ್ರಿಂದ 2024ನೇ ಇಸ್ವಿನಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಿರಲಿಕ್ಕೆ ಇಷ್ಟೆಲ್ಲ ಕುತಂತ್ರಗಳು ಸಹ ಇರ್ಬೋದು. ನಾವು ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತಕ್ಕಂಥದ್ದು. ಆ ಸಿದ್ಧಾಂತದ ಅಡಿಯಲ್ಲಿ ಬಂದಿರತಕ್ಕಂಥವ್ರು ಬಹುಶಃ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಎಲ್ಲೋ ಒಂದು ಕಡೆ ಊಹೆ ಮಾಡಬೇಕಾಗತ್ತೆ. ಸುರೇಶ್ ಅವರು ಅಜಾತ ಶತ್ರು, ಯಾರ ಜೊತೆ ಯಾವುದೇ ಪಕ್ಷ ಆಗಿರ್ಬೋದು ಎಲ್ಲರ ಜೊತೆನೂ ಸ್ನೇಹಿತರ ಥರ ಇದ್ದರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಸಹ ಒಳ್ಳೆಯ ಸ್ನೇಹ ಇಟ್ಕೊಂಡಿದ್ದೀವಿ ನೀವು. ಇದು ಎಲ್ಲೋ ಒಂದು ಕಡೆ ನಿಮ್ಮ ವಿರೋಧಿಗಳಿಗೆ ಸಹಿಸೋಕ್ಕಾಗಲಿಲ್ವನಾ ಅಂತ. ಬಹುಶಃ ಪಕ್ಷದ ತತ್ವ ಸಿದ್ಧಾಂತ ಮೊದಲನೇದು, ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ, ಮೊದಲನೆಯದು. ಎರಡನೆಯದು, ನಾವು ಜನಸಾಮಾನ್ಯರಾಗಿ ಶಾಸಕನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಕಳೆದ 1 ವರ್ಷಗಳ ಕಾಲ 2023ರಲ್ಲಿ ನೋಡೋದು ಯಾವ ಸ್ಥಿತಿ, ಯಾವ ಅನುದಾನ ಏನೂ ಇಲ್ಲ ಅಂತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 60.8 ಕಿಲೋಮೀಟರು ಎತ್ತಿನೊಳೆ ಯೋಜನೆ ಹಾದೋಗ್ತಾ ಇದೆ. ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳು ತುಂಬ ದುಸ್ಥಿತಿನಲ್ಲಿದೆ. ಅದನ್ನು ಕಳೆದ ಸದನದಲ್ಲಿ ನಾನು ಮಾನ್ಯ ಈಗಿನ ಮುಖ್ಯಮಂತ್ರಿಗಳು, ಅಂದಿನ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದೆ. ಅವರು ಪೂರಕವಾಗಿ ಆ ಸಂದರ್ಭದಲ್ಲಿ ನಾನು ಒಂದು ಇದನ್ನು ಸಹ ಮಾಡಿದ್ದೆ, ಭಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪದವನ್ನು ಸಹ ಬಳಸಿದ್ದೆ. ಬಹುಶಃ ಎಲ್ಲೋ ಒಂದು ಕಡೆ ಎಲ್ಲ ಆಡಳಿತ ಪಕ್ಷದ ಇವ್ರ ಜೊತೆ ಅಭಿವೃದ್ಧಿಗೋಸ್ಕರ ಒಂದಿಷ್ಟು ಕೈ ಜೋಡಿಸ್ತಾ ಇದ್ದಾರೆ. ಈ ಅಭಿವೃದ್ಧಿನೂ ಸಹ ಕ್ಷೇತ್ರದಲ್ಲಿ ಆಗುತ್ತೆ. ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಪಿತೂರಿ ಇರ್ಬೋದು, ಅದು ಇರ್ಬೋದು. ಏಕೆಂತಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ನವ್ರನ್ನ ಭಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನು ಸದನದಲ್ಲಿ ಹೇಳಿದ್ದೆ, ಅದು ತಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಈ ಕಾಕತಾಳೀಯ ಥರ ಇದನ್ನು ಕಟ್ಟಿರ್ತಕ್ಕಂಥದ್ದು. ಆಮೇಲೆ ಮೊನ್ನೆ ನನಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು. ಒಂದಿಷ್ಟು ಸಮಯ ಆಯಿತು ಕ್ಷೇತ್ರದಿಂದ ಬರ್ತಕ್ಕಂಥದ್ದು. ಅವತ್ತು ರಾಘವೇಂದ್ರ ಸ್ವಾಮಿಯ ನನ್ನ ಭಕ್ತ, ಒಂದಿಷ್ಟು ವಿಶೇಷ ಪೂಜೆ ಇತ್ತು ಅವತ್ತು. ಇಡೀ ರಾಜ್ಯದಲ್ಲಿ ಇಡೀ ರಾಘವೇಂದ್ರ ಮಠಗಳಲ್ಲೆಲ್ಲ ಪೂಜೆಗೆ ಹೋಗಿದ್ದು, ಮತ್ತು ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯ ಇತ್ತು. ಅದನ್ನು ಮುಗಿಸ್ಕೊಂಡು ಒಂದಿಷ್ಟು ತಡವಾಗಿ ಬಂದಿದ್ದಕ್ಕೆ, ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಭಾವಿ ಮುಖ್ಯಮಂತ್ರಿ ಅಂದಿದ್ದಕ್ಕೆ, ಇದೊಂಥರ ಕಾಕತಾಳೀಯದಲ್ಲಿ ಇದನ್ನು ಸೇರ್ಪಡೆ ಮಾಡಲಿಕ್ಕೆ ನನ್ನ ಏನು ತೆರೆದ ಪುಸ್ತಕ ಇರತಕ್ಕಂಥದ್ದು, ಒಂದು ಕಪ್ಪು ಚುಕ್ಕಿಯನ್ನು ಸಹ ರಾಜಕಾರಣದಲ್ಲಿ ತಗೊಂಡಿಲ್ಲ. ರಾಜಕಾರಣವನ್ನು ಅಧಿಕಾರಕ್ಕೋಸ್ಕರ ಬಂದವರಲ್ಲ ನಾವೆಲ್ಲ. ಕಳೆದ 2005ನೇ ಇಸ್ವಿನಲ್ಲಿ ಇಂದಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಅಂದಿನ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿ, ಗಣಸಿ ವಿಧಾನಸಭಾ ಕ್ಷೇತ್ರ ಇತ್ತು ಮರು ವಿಂಗಡಣೆ ಆಗೋಕ್ಕಿಂತ ಮುಂಚೆ, ಕೇವಲ 300 ಮತಗಳು ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಿಂದ ನಾನು ಸಂಘಟನೆಯನ್ನು ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತಕ್ಕಂಥದ್ದನ್ನು ಅವರಲ್ಲಿ ಬಳಿ ಕೇಳ್ಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ಅವರು ಇದು ಸಾಧ್ಯನಾ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆಗಳಾಯಿತು. 2008ರಲ್ಲಿ ಹಾಸನದಿಂದ ಸ್ಪರ್ಧೆಯನ್ನು ಮಾಡಿ ಸೋತಿದ್ದು, 2018ರಲ್ಲಿ ಬೇಲೂರಿಂದ ಸೋತಿದ್ದು, 2023ರಲ್ಲಿ ಅದೇ ಬೇಲೂರಿನ ಜನತೆ ಮತ್ತು ಚೆನ್ನಕೇಶವನ ಆಶೀರ್ವಾದದಿಂದ, ಜನತೆಯ ಮತ್ತು ಚೆನ್ನಕೇಶವ ಆಶೀರ್ವಾದದಿಂದ ನನ್ನ ಜಯಗಳಿಸಿದರು. ಆ ಕ್ಷೇತ್ರಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಬಹುಶಃ ಇದನ್ನೆಲ್ಲದೂ ಸಹಿಸಲಾರದಲೆ ಎಲ್ಲೋ ಒಂದು ಕಡೆ ಮೈತ್ರಿಯನ್ನು ಬೆಂಬಲಿಸಿದರು, ಒಂದು ಕಡೆ ಪಕ್ಷಕ್ಕೆ ನಿಷ್ಠೆ ಇದೆ, ಒಂದು ಕಡೆ ಈ ಜನಸಾಮಾನ್ಯರಲ್ಲಿ ಉತ್ತಮ ಬಾಂಧವ್ಯ ಇದೆ. ಇದೆಲ್ಲದನ್ನು ಸಹಿಸಲಾಗದರೆ ಈ ರೀತಿಯಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಎಳೆಯೋಣ ಅಂತಕ್ಕಂಥದ್ದಕ್ಕೆ ಬಹುಶಃ ಮುಂದಾಗಿದ್ದಾರೆ. ನಾನು ತಮ್ಮಲ್ಲಿ ಇದು ಮಾಡ್ತಕ್ಕಂಥದ್ದು, ಇಂಥ ಒಂದು ಕೆಟ್ಟ ಸುದ್ದಿಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಒಂದು ಕಡೆ ನಾವೆಲ್ಲ ಹಿಂದೆ ಈಗ ಒಂದು 4-5 ತಿಂಗಳಿಂದ ನೋಡ್ತಾ ಇದ್ವಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಕ್ತಿ ಏನು ಅಂತಕ್ಕಂಥದ್ದನ್ನು, ಸುಳ್ಳು ಹೇಳಿದವರು ಏನೇನು ಮಾಡಿದವರೆಲ್ಲ ಏನೇನು ಆಯಿತು ಅಂತಕ್ಕಂಥದ್ದನ್ನು. ಇದಕ್ಕೆ ಸಾಕ್ಷಿ ನಾನು ಪಕ್ಷನಿಷ್ಠೆ, ಪ್ರಾಮಾಣಿಕತೆ, ತಾಯಿ ಒಂದೇ ಪಕ್ಷ ಒಂದೇ. ನಾನು ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ, ಅಂಥ ಪ್ರಸಂಗ ನನ್ನ ಮುಂದೆ ಉದ್ಭವಿಸೋದಿಲ್ಲ. ಆಮೇಲೆ ಯಾವ ಆಮಿಷಕ್ಕೂ ಒಳಗಾಗ್ತಕ್ಕಂಥವನಲ್ಲ. ನಾನು ಶಾಸಕನಾಗಿ ಮುಖ್ಯಮಂತ್ರಿಗಳನ್ನ ಅನುದಾನ ಕೇಳ್ತಕ್ಕಂಥದ್ದು, ನೀರಾವರಿ ಸಚಿವರನ್ನ ಕೇಳ್ತಕ್ಕಂಥದ್ದು, ಎಲ್ಲ ಸಚಿವರನ್ನ ಕೇಳ್ತಕ್ಕಂಥದ್ದು ನನ್ನ
ಕರ್ತವ್ಯ, ಅದು ಕ್ಷೇತ್ರದ ಪರವಾಗಿ ಕೇಳ್ತಕ್ಕಂಥದ್ದು. ಆದರೆ ಪಕ್ಷವನ್ನು, ತತ್ವವನ್ನು, ಸಿದ್ಧಾಂತವನ್ನು ಇದು ಮಾಡಿ ನಾನು ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಇದು ಬಹುಶಃ ಇದೊಂದು ಯಾವುದೋ ಒಂದು ಷಡ್ಯಂತ್ರವನ್ನು ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಕಡೆ. ನಾನು ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆ ತುಂಬ ಸರಳ ಸಜ್ಜನಿಕೆಯ ಬುದ್ಧಿವಂತರುಗಳು. ನನಗೆ ಕರೆಯನ್ನು ಮಾಡಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರು ನಮ್ಮ ಹೆಮ್ಮೆ, ನಮಗೆ ವಿಶ್ವಾಸ ಇದೆ, ಯಾವುದೇ ಕಾರಣದಿಂದ ನೀವು ಅದನ್ನು ಮಾಡಿರಲ್ಲ, ಯಾರೋ ಷಡ್ಯಂತ್ರವನ್ನು ಇದು ನಡೆಸ್ತಾ ಇದ್ದಾರೆ, ಹಾಗಾಗಿ ನೀವು ವಿಚಲಿತ ಆಗಬಾರ್ದು ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ನನಗೆ ತುಂಬ್ತಾ ಇದ್ದಾರೆ. ನಾನೇನು ವಿಚಲಿತನಾಗಲ್ಲ, ಯಾಕೆಂದರೆ ನನಗೆ ಅದು ನನ್ನದೇ ಆದಂಥ ಒಂದು ಗೌರವ ಇದೆ, ಅದ್ರ ಜೊತೆಯಲ್ಲಿ ತತ್ವ ಸಿದ್ಧಾಂತ ಇದೆ, ಪಕ್ಷ ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ಹಾಗಾಗಿ ಇಂಥ ಕೃತ್ಯ ಇದಾಗಿಲ್ಲ. ನಾನು ತಮಗೆ ಏನು ವಿಚಾರ ತಿಳಿಸ್ತಕ್ಕಂಥದ್ದು ಅಂದರೆ, ಏನು ಈ ಅಡ್ಡ ಮತದಾನದಲ್ಲಿ ಭಾಗಿಯಾಗ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ತಾವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಸಹ ಅದನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ಶಿಸ್ತು ಪಾಲನಾ ಸಮಿತಿಯನ್ನು ಮಾಡಿ, ಇವತ್ತೇನು ಸಮಿತಿಯನ್ನು ಮಾಡಿದರೆ ಅದರ ಹಿಂದೆ ಸತ್ಯಾಸತ್ಯತೆಯನ್ನು ಹೊರತರ್ತಕ್ಕಂಥದ್ದಾಗಬೇಕು. ಪ್ರಾಮಾಣಿಕರ ಮೇಲೆ ಮಸಿ ಎಳಿತಕ್ಕಂಥದ್ದನ್ನು ತಪ್ಪಿಸಬೇಕು. ಅದ್ರ ಜೊತೆಯಲ್ಲಿ ಸುಳ್ಳು ಸುದ್ದಿಯನ್ನು ಕೊಟ್ಟು ತಮ್ಮ ಮೂಲಕ ಪ್ರಚಾರ ಮಾಡಿಸ್ತಕ್ಕಂಥವ್ರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಗಮನಕ್ಕೆ, ವಿಪಕ್ಷದ ನಾಯಕರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ಅವರಿಗೆ ಪತ್ರವನ್ನು ಸಹ ಕೊಟ್ಟಿದ್ದೀನಿ. ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ. ಇದು ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರಬೇಕು. ಶಿಸ್ತು ಶೋಧನಾ ಸಮಿತಿಯನ್ನು ಮಾಡಿ ನಿಜವಾಗಲೂ ಸಹ ಪಕ್ಷ ವಿರೋಧಿ ಮಾಡಿರ್ತಕ್ಕಂಥವ್ರಿಗೆ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಸರ್, ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ನಿಮ್ಮ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ರಾಜ್ಯಾಧ್ಯಕ್ಷರು ನಾನೇ ಅವರಿಗೆ ಕರೆಯನ್ನು ಮಾಡಿದೆ. ಸುದ್ದಿ ದೃಶ್ಯ ಮಾಧ್ಯಮಗಳಲ್ಲಿ ಬಂದ ತಕ್ಷಣ ನಾನೇ ಕರೆಯನ್ನು ಮಾಡಿದೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ನಿಷ್ಠಾವಂತ ಕಾರ್ಯಕರ್ತ. ನನ್ನ ಮೇಲೆ ಈ ಥರದ ಇಲ್ಲದ ಸಲ್ಲದ ಆರೋಪ ಬರ್ತಾಯಿದೆ. ಇದಕ್ಕೆ ದಯವಿಟ್ಟು ತಾವು ಇದಕ್ಕೆ ಅವಕಾಶವನ್ನು ಕೊಡಬಾರ್ದು, ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸಿದೆ. ಅದಕ್ಕೆ ಅವರು ಯಾವುದೇ ಥರದ ಆಯಿತು, ನಿಮ್ಮ ಬಗ್ಗೆ ವಿಶ್ವಾಸ ಇದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದರು. ಅದ್ರ ಜೊತೆಯಲ್ಲಿ ಪತ್ರವನ್ನು ಸಹ ಅವರಿಗೆ ಬರೆದು ಕಳಿಸಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿಗೆ, ನಮ್ಮ ಕರ್ನಾಟಕದ ರಾಧಾಮೋಹನ್ ದಾಸ್ ಇನ್ಚಾರ್ಜ್ ಅವ್ರಿಗೂ ಸಹ ಪತ್ರವನ್ನು ಬರೀತಕ್ಕಂಥದ್ದು ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ನನ್ನ ವಿರುದ್ಧ ಏನು ಷಡ್ಯಂತ್ರವನ್ನು ಮಾಡಲಿಕ್ಕೆ ಪೂರಕವಾಗಿ ಇದ್ದಂಥ, ಅದ್ರ ಜೊತೆಯಲ್ಲಿ ಏನು ಪ್ರಸಾರವನ್ನು ಮಾಡಿದಂಥ ಕಾನೂನು ಕ್ರಮವನ್ನು ಸಹ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಸಹ, ಅವರ ಅನುಮೋದನೆಯನ್ನು ಸಹ ತಗೊಂಡಿದ್ದೀನಿ. ಸರ್, ಈಗ ಸತ್ಯಶೋಧನಾ ಸಮಿತಿ ಅಂತ ಮಾಡಿದ್ದಾರೆ ಸಿ ಟಿ ರವಿ ಅವರ ನೇತೃತ್ವದಲ್ಲಿ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಸನ್ಮಾನ್ಯ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಸಚಿವರಾದಂಥ ಸಿ ಟಿ ರವಿಯವರು ಮತ್ತೋರ್ವ ದಲಿತ ಮುಖಂಡರು, ವಿಶೇಷವಾಗಿ ಮಾಜಿ ಸಚಿವರಾಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇಂದಿನ ಪ್ರಧಾನ ಕಾರ್ಯದರ್ಶಿಗಳು, ಈಗಿನ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಇದ್ದಾರೆ. ತಾವು ಯಾವುದೇ ದಾಕ್ಷಿಣ್ಯಕ್ಕೆ ಇದಾಗ್ದಂಗೆ ಸತ್ಯಾಸತ್ಯತೆಯನ್ನು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಈ ಕಮಿಟಿಯ ಮೂಲಕ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಸತ್ಯಾಸತ್ಯತೆಯನ್ನು ಕೊಡಬೇಕು. ಸಂದರ್ಭ ಬಂದರೆ ಯಾರು ಇದರಲ್ಲಿ ಅನುಮಾನ ಇದೆ ಅವ್ರನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ಹೊರತೆಗಿಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಓಕೆ. ಸೊ ಇನ್ನೊಂದು ಪ್ರಮುಖವಾಗಿ ಏನು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಕ್ಷೇತ್ರದ ಜನತೆಗೂ ಸ್ವಲ್ಪ ಅದು ಇದು ಹೂವಾಪೋಗಳು ಇದ್ದೇ ಇರ್ತವೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಅಂತ ಸಹ ನೀವು ಹೇಳಿದ್ದೀರಾ. ಕ್ಷೇತ್ರದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕ್ಷೇತ್ರದ ಚನ್ನಕೇಶ್ವರನ ಆಶೀರ್ವಾದದಿಂದ, ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ, ನಿಮ್ಮ ಜನಸೇವಕ ಯಾವುದೇ ಕಾರಣದಿಂದ ತಪ್ಪನ್ನು ಮಾಡಿಲ್ಲ. ನಿಮಗೆ ಆತ್ಮಸ್ಥೈರ್ಯದಿಂದ ನೀವು ಎದುರಿಸ್ತಕ್ಕಂಥದ್ದು ಇದು ಯಾವುದೋ ಇದರ ಹಿಂದೆ ಶಕ್ತಿ ಪಿತೂರಿಯನ್ನು ಮಾಡಿ ಎಲ್ಲೋ ಒಂದು ಕಡೆ ನಮ್ಮ ಬಾಂಧವ್ಯವನ್ನು ಕೆಡಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಈ ಪಿತೂರಿಗೆ ಯಾರೂ ಕಿವಿ ಕೊಡ್ತಕ್ಕಂಥದ್ದು ಬೇಡ. ನಿಮಗೆ ವಿಶ್ವಾಸ ಇರಲಿ ನಿಮ್ಮ ಸೇವಕನ ಮೇಲೆ. ನನಗೆ ನನ್ನ ಮತದಾರರ ಮೇಲೆ, ನನ್ನ ಮುಖಂಡರುಗಳ ಮೇಲೆ ನನಗೆ ವಿಶ್ವಾಸ ಇದೆ. ಹಾಗಾಗಿ ಯಾವುದೇ ಒಂದು ಇದಕ್ಕೆ ಯಾವುದೇ ಒಂದು ಕಿವಿಯನ್ನು ಕೊಡದಂಗೆ
ಆಗಬೇಕು ಅಂತಕ್ಕಂಥದ್ದನ್ನು ನನ್ನೆಲ್ಲ ಬೇಲೂರಿನ ಮತದಾರಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಸೊ ಕೊನೆಯದಾಗಿ, ಯಾಕಂದರೆ ಇದು ಇಂಪಾರ್ಟೆಂಟು, ನೀವು ದೆಹಲಿಗೆ ಹೋಗ್ತೀರಾ, ಯಾರನ್ನಾದ್ರೂ ಭೇಟಿ ಮಾಡ್ತೀರಾ? ಯಾಕಂದರೆ ಇಲ್ಲಿ ರಾಜ್ಯದಲ್ಲಿ ಈ ರೀತಿ ಒಬ್ಬ ನಿಷ್ಠಾವಂತ ನಾಯಕರಿಗೆ ಈ ರೀತಿ ಆಗ್ತಾಯಿದೆ ಅಂತ ಏನಾದರೂ ದೂರನ್ನೇನಾದರೂ ಕೊಡ್ತೀರಾ ದೆಹಲಿಗೆ ಹೋಗಿ? ಈಗಾಗಲೇ ಕರ್ನಾಟಕ ಇನ್ಚಾರ್ಜು ರಾಧಾಮೋಹನ್ ದಾಸ್ಜಿ ಕೊಟ್ಟಿದ್ದೀನಿ, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರನ್ನು ಕೊಟ್ಟಿದ್ದೀನಿ. ಸಂದರ್ಭ ಬಂದರೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಸಹ ದೂರನ್ನು ಕೊಡ್ತಕ್ಕಂಥದ್ದು, ಸಂದರ್ಭ ಬಂದರೆ ಹೋಗಿ ಭೇಟಿಯನ್ನು ಮಾಡ್ತಕ್ಕಂಥದ್ದು, ಸತ್ಯಾಸತ್ಯತೆಯನ್ನು ಅವರ ಮುಂದೆ ಇಡ್ತಕ್ಕಂಥದ್ದು, ಆ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಅನುಮಾನವನ್ನು ಏನು ವ್ಯಕ್ತಪಡಿಸಿದ್ದಾರೆ, ಆ ಅನುಮಾನ ವ್ಯಕ್ತಪಡಿಸಿದಂಥವ್ರಿಗೆ ಪಕ್ಷದ ಒಳಗೆ ಇದ್ದಂಥವ್ರು ಇರ್ಬೋದು, ಹೊರಗಿದ್ದಂಥವ್ರು ಅವರನ್ನೂ ಸಹ ಪರಿಶೀಲನೆ ಮಾಡಿ ಅವ್ರಿಗೂ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಬೇಲೂರು ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ವಿ ಎನ್, ಪವರ್ ಟಿವಿ, ಬೆಂಗಳೂರು.